Hello students, welcome back to our channel. So last ವಿಡಿಯೋದಲ್ಲಿ 10 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೆ ಫಾರ್ ಪಿ ಯು ಬೋರ್ಡ್ ಪಾಯಿಂಟ್ ಆಫ್ ವ್ಯೂ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನು ಮಿಕ್ಕಿರೋ 15 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕ್ವಶನ್ಸು ಪಿ ಯು ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟು. ಕ್ವಶನನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. A group are a series of organic compounds each containing a characteristics. Functional group forms a dash. ಸಿ ಕ್ವಶನನ್ನು ನೋಡ್ತಾ ಇದ್ದೀರಾ. ಸೊ ಈ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಏನಾಗುತ್ತೆ, ಅಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಗ್ರೂಪ್ ಆರ್ ಸೀರೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಚ್ ಕಂಟೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಫಾರ್ಮ್ಸ್ ಎ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ಹೋಮೋಲಾಗಸ್. ಸೊ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ಹೋಮೋಲಾಗಸ್ ಸೀರೀಸ್. ಸೊ ಒಂದು ಗ್ರೂಪ್ ಅಥವಾ ಸೀರೀಸ್ ಅನ್ನು ರಿಪ್ರೆಸೆಂಟ್ ಮಾಡೋದು ಹೋಮೋಲಾಗಸ್ ಸೀರೀಸ್. ಅಷ್ಟೇ ನೋಡೋಣ. ದ ಮೆಂಬರ್ ಆಫ್ ಹೋಮೋಲಾಗಸ್ ಸೀರೀಸ್ ಆರ್ ಕಾಲ್ಡ್ ಹೋಮೋಲಾಗಸ್. ಸೊ ಡೆಫಿನೇಷನ್ ಇದು. ದ ಮೆಂಬರ್ ಆಫ್ ಹೋಮೋಲಾಗಸ್ ಸೀರೀಸ್ ಅನ್ನು ನಾವು ಟೋಟಲ್ ಆಗಿ ಹೋಮೋಲಾಗಸ್ ಅಂತ ನೋಡಿ. ದ ಮೆಂಬರ್ ಆಫ್ ಎ ಹೋಮೋಲಾಗಸ್ ಸೀರೀಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದ ಸಕ್ಸೆಸಿವ್ ಮೆಂಬರ್ ಡಿಫರ್ ಫ್ರಮ್ ಈಚ್ ಅದರ್ ಇನ್ ಮಾಲಿಕ್ಯುಲರ್ ಫಾರ್ಮುಲಾ ಬೈ ಎ ಯೂನಿಟ್. ಸೊ ಇದು ಆಲ್ರೆಡಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಮೋಲಾಗಸ್ ಸೀರೀಸ್ ಅನ್ನು ರೆಪ್ರೆಸೆಂಟ್ ಮಾಡೋ ಫಾರ್ಮುಲಾ ಅಂತಂದರೆ CH2. ದಿಸ್ ಈಸ್ ದ ಹೋಮೋಲಾಗಸ್ ಸಕ್ಸೆಸಿವ್ ಮೆಂಬರ್. ನೆಕ್ಸ್ಟ್ ಕ್ವಶನ್. ದ ಫಿನಾಮಿನನ್ ಆಫ್ existence of two or more compounds possessing the same molecular formula but different properties is known as. ಸೊ ಡೆಫಿನೇಷನ್ ಕೇಳ್ತಾ ಇದ್ದಾರೆ. ಸೊ ಯಾವುದಾದ್ರೂ ಒಂದು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಡಿಫ್ರೆಂಟ್ ಆಗಿದೆ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಐಸೋಮೆರಿಸಮ್. ನೋಡಿ, ಪೆಂಟೇನ್ ಆ್ಯಂಡ್ ಐಸೋಪೆಂಟೇನ್ ಆರ್ ವಾಟ್ ಟೈಪ್ ಆಫ್ ಐಸೋಮರ್ ಅಂತ ಕೇಳ್ತಾ ಇದ್ದಾರೆ. ಸಿ ನೋಡಿ, ಪೆಂಟೇನ್ ಅಂದರೆ ಹೇಗೆ ಬರಿತೀವಿ? 5 ಕಾರ್ಬನ್ಸ್ ಇರುತ್ತೆ. ದಿಸ್ ಈಸ್ ದ ಪೆಂಟೇನ್. ನೆಕ್ಸ್ಟು ಐಸೋಪೆಂಟೇನ್ ಅಂದರೆ ಸೆಕೆಂಡ್ ಕಾರ್ಬನ್, ಅಂದರೆ ಪೇರೆಂಟ್ ಚೈನ ಸೆಕೆಂಡ್ ಕಾರ್ಬನ್ನಲ್ಲಿ ನಮಗೆ ಇನ್ನೊಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರಬೇಕು. ಅದನ್ನು ನಾವೇನಂತ ಕರಿತೀವಿ ಅಂದರೆ ಐಸೋಪೆಂಟೇನ್ ಅಂತ ಹೇಳ್ತೀವಿ. ಸೊ CH3 CH2 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 CH3 ದಿಸ್ ಈಸ್ ದ ಪೆಂಟೇನ್. ಸೊ ಸೆಕೆಂಡ್ ಗ್ರೂಪಲ್ಲಿ ಸೆಕೆಂಡ್ ಕಾರ್ಬನ್ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಐಸೋಪೆಂಟೇನ್. ಸೊ ಇಲ್ಲಿ ನಂಬರ್ ಆಫ್ ಕಾರ್ಬನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿ ಅಲ್ಲಿ 3 ಕಾರ್ಬನ್ ಇದ್ದರೆ ಐಸೋಪ್ರೋಪೈಲ್ ಅಂತ ಹೇಳ್ತೀವಿ, 4 ಇದ್ದರೆ ಐಸೋಬ್ಯೂಟೈಲ್, 5 ಇದ್ದರೆ ಐಸೋಪೆಂಟೈಲ್ ಅಂತ ಹೇಳ್ತೀವಿ. ಸಿ ಎರಡರಲ್ಲೂ ನಂಬರ್ ಆಫ್ ಕಾರ್ಬನ್ಸ್ 5ನೇ. ಸೊ ಎರಡರಲ್ಲಿರ್ತಕ್ಕಂಥ ನಂಬರ್ ಆಫ್ ಕಾರ್ಬನ್ಸ್ 5 ಇದೆ. ಸೊ ಇದರಲ್ಲೂ ನಂಬರ್ ಆಫ್ ಕಾರ್ಬನ್ಸ್ 5, ಇದರಲ್ಲೂ ನಂಬರ್ ಆಫ್ ಕಾರ್ಬನ್ಸ್ 5 ಇದೆ. ಬಟ್ ಇನ್ನು ಪೇರೆಂಟ್ ಚೈನ್. ಸೊ ಪೇರೆಂಟ್ ಚೈನ್ನಲ್ಲಿ ಡಿಫ್ರೆಂಟ್ ನಂಬರ್ ಆಫ್ ಕಾರ್ಬನ್ಸ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಚೈನ್ ಐಸೋಮರ್ ಅಂತ ಹೇಳ್ತೀವಿ. ಚೈನ್ ಐಸೋಮರ್ಸ್. ಹಾಗಿದ್ರೆ ಈ ಕ್ವಶನ್ಗೆ ಆನ್ಸರ್ ಪೆಂಟೇನ್ ಆ್ಯಂಡ್ ಐಸೋಪೆಂಟೇನ್ ಆರ್ ಚೈನ್ ಐಸೋಮರ್ಸ್. ಸೊ ಇದು ನಮಗೆ 5 ಕ್ವಶನ್ಸ್. ಇವತ್ತಿನ ವಿಡಿಯೋದಲ್ಲಿ 5 ಕ್ವಶನ್ಸ್ ಆಯಿತು. ಇದೇ ವಿಡಿಯೋದಲ್ಲಿನೇ ಇನ್ನೂ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಕ್ವಶನ್. ದ ಕಾಂಪೌಂಡ್ಸ್ ದಟ್ ಹ್ಯಾವ್ ದ ಸೇಮ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಕೋವಲೆಂಟ್ ಬಾಂಡ್ ಬಟ್ ಡಿಫರ್ ಇನ್ ದ ರಿಲೇಟಿವ್ ಪೊಸಿಷನ್ ಆಫ್ ದೇರ್ ಆಟಮ್ಸ್ ಆರ್ ಗ್ರೂಪ್ಸ್ ಇನ್ ಸ್ಪೇಸ್ ಆರ್ ಕಾಲ್ಡ್. ಸೊ ಇಲ್ಲಿ ಡೆಫಿನೇಷನ್ನ ಕೇಳ್ತಾ ಇದ್ದಾರೆ. ಸೊ ಈ ಡೆಫಿನೇಷನ್ ಮೀನಿಂಗ್ ಏನು ಅಂದರೆ ಸ್ಟೀರಿಯೋ ಐಸೋಮರ್ಸ್ ಅಂತ. ಸೊ ಸ್ಟೀರಿಯೋ ಐಸೋಮರ್ ಅನ್ನೋದು ಐಸೋಮೆರಿಸಮ್ನಲ್ಲಿ 2 ಟೈಪ್ ಬರುತ್ತೆ. ಒಂದು ಸ್ಟ್ರಕ್ಚರಲ್, ಇನ್ನೊಂದು
ಸ್ಟೀರಿಯೋ ಅಂತ ಬರುತ್ತೆ. ಇದರಲ್ಲಿ ಸೆಕೆಂಡ್ ಟೈಪ್ ಸ್ಟೀರಿಯೋ ಐಸೋಮರ್ಸ್. ಸೊ ಸ್ಟೀರಿಯೋ ಐಸೋಮೆರಿಸಮ್ ಅಂದರೆ ನಮಗೆ ಅಲ್ಲಿರ್ತಕ್ಕಂಥ ಒಂದು ಕಾಂಪೌಂಡ್ ಇರುತ್ತೆ, ಆ ಕಾಂಪೌಂಡ್ನ ಸೇಮ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಕೋವಲೆಂಟ್ ಬಾಂಡ್ಸ್ ಬಟ್ ಡಿಫರ್ ಇನ್ ದ ರಿಲೇಟಿವ್ ಪೊಸಿಷನ್ ಆ್ಯಂಡ್ ದೇರ್ ಆಟಮ್ಸ್ ಆರ್ ಗ್ರೂಪ್ಸ್. ಸೊ ಈ ಪೊಸಿಷನನ್ನು ನಾವೇನಂತ ಕರಿತೀವಿ ಅಂತಂದರೆ ಸ್ಟೀರಿಯೋ ಐಸೋಮರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಏನಪ್ಪ? ಸ್ಟೀರಿಯೋ ಐಸೋಮರ್ಸ್. ಸ್ಟೀರಿಯೋ ಕ್ವಶನ್ ನೋಡೋಣ. ಇನ್ ಡ್ಯಾಶ್ ದ ಬಾಂಡ್ ಬ್ರೇಕ್ಸ್ ಇನ್ ಸಚ್ ಅ ಫ್ಯಾಷನ್ and that the shared pair of electrons remains which one of the fragments. It's very simple. ಸೊ ಒಂದು ಫಾರ್ ಎಕ್ಸಾಂಪಲ್ ಒಂದು HCl ಅಂತ ಇರುತ್ತೆ, ಇದ್ರ ಮಧ್ಯದಲ್ಲಿ ಒಂದು ಬಾಂಡ್ ಇದೆ. ಈ ಬಾಂಡನ್ನು ಬ್ರೇಕ್ ಮಾಡಿದಾಗ ಇದೇನಾಗುತ್ತೆ? H+Cl ಮೈನಸ್ ಆಗುತ್ತೆ. ಅಂದರೆ ಯಾವ ಕಡೆಗೆ ಎಲೆಕ್ಟ್ರಾನ್ ನೆಗೆಟಿವಿಟಿ ಇರುತ್ತೆ ಆ ಕಡೆಗೆ ನಮಗೆ ಮೈನಸ್ ಚಾರ್ಜ್ ಹೋಗುತ್ತೆ. ಸೊ ಈ ಥರ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ ಅಂತಂದರೆ ಹೆಟಿರೋಲೈಟಿಕ್ ಕ್ಲೀವೇಜ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಹೆಟಿರೋಲೈಟಿಕ್ ಕ್ಲೀವೇಜ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Next question. The species having a carbon atom possessing extent of electrons and the positive charge is called as what? ಸೊ ಒಂದು ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆಯಂತೆ, ಒಂದು ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆಯಂತೆ. ಈ ಥರ ಈ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಅದನ್ನು ನಾವು ಸಿಂಪಲ್ಲಾಗಿ ಕಾರ್ಬೋಕೇಟಯಾನ್ ಅಂತ ಹೇಳ್ತೀವಿ. ಕ್ವಶನ್. ಇನ್ ಡ್ಯಾಶ್ ಒನ್ ಆಫ್ ದ ಎಲೆಕ್ಟ್ರಾನ್ಸ್ ಆಫ್ ದ ಶೇರ್ಡ್ ಪೇರ್ in a covalent bond goes with dash each of the bonded atoms. See ನೋಡಿ, ಒಂದು ಎಲೆಕ್ಟ್ರಾನ್ಸ್. ಸೊ ಫಾರ್ ಎಕ್ಸಾಂಪಲ್ ಹೋಮೋಲೈಟಿಕ್ ಕ್ಲೀವೇಜ್ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿರುತ್ತೆ ಅಂದರೆ ಮಾಲಿಕ್ಯೂಲ್ಸ್ ಇರುತ್ತೆ. ಮಾಲಿಕ್ಯೂಲ್ಸ್ ಅಂದರೆ ಲೈಕ್ Cl2 F2 ಲೈಕ್ ಈ ಥರ. ಸೊ ಈಗ ನೋಡಿ F2 ಇದೆ ಅಂತಂದರೆ ಇದನ್ನೇನು ಮಾಡ್ತೀವಿ ನಾವು? ಎಫ್ ಈ ಥರ ಹೇಳ್ತೀವಿ. ಇದನ್ನು ನಾವು ಬಾಂಡನ್ನು ಬ್ರೇಕ್ ಮಾಡಿದಾಗ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಈಕ್ವಲ್ ಆಗಿ ಶೇರ್ ಆಗ್ತಿದೆ ಅಂತಂದರೆ ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗುತ್ತೆ ಈ ಥರ. ಸೊ ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗ್ತಾ ಇದೆ ಅಂದರೆ ಈ ಥರ ರಿಯಾಕ್ಷನ್ಸನ್ನೇ ನಾವು ಏನಂತ ಕರಿತೀವಿ ಅಂದರೆ ಹೋಮೋಲೈಟಿಕ್ ಕ್ಲೀವೇಜ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಫೋರ್ತ್ ಕ್ವಶನ್. ಇನ್ ಡ್ಯಾಶ್ ಒನ್ ಆಫ್ ದ ಎಲೆಕ್ಟ್ರಾನ್ ಶೇರ್ಡ್ ಪೇರ್ ಇನ್ ಅ ಕೋವಲೆಂಟ್ ಬಾಂಡ್ ಗೋಸ್ ವಿತ್ ಈಚ್ ಆಫ್ ದ ಬಾಂಡೆಡ್ ಆಟಮ್ಸ್. ಸೊ ಅದು ಬ್ರೇಕ್ ಆದಾಗ, ಈ ಬಾಂಡು ಬ್ರೇಕ್ ಆದಾಗ ನಾವು ಅದನ್ನೇನಂತ ಹೇಳ್ತೀವಪ್ಪ? ಹೋಮೋಲೈಟಿಕ್ ಕ್ಲೀವೇಜ್. ಸೊ ಇಲ್ಲಿ ಯಾವುದೇ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರಲ್ಲ, ಎರಡು ಆಟಮು ಸೇಮ್ ಇರುತ್ತೆ. ಅದಕ್ಕೆ ಸೇಮ್ ಇರೋ ಆಟಮ್ ಅಂದರೆ ಇದನ್ನೇನಂತ ಕರಿತೀವಿ ನಾವು ಈ ಬಾಂಡನ್ನು ಅಂತಂದರೆ ನಾನ್ ಪೋಲಾರ್ ಬಾಂಡ್ ಅಂತ ಹೇಳ್ತೀವಿ. ಇನ್ ದ ಆರ್ಗ್ಯಾನಿಕ್ ರಿಯಾಕ್ಷನ್ ದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಈಸ್ ಆಲ್ಸೋ ರೆಫರ್ಡ್ ಆಸ್. ಸೊ ಯಾವುದಾದ್ರೂ ಒಂದು ರಿಯಾಕ್ಷನ್ ಆಗ್ತಾ ಇರುತ್ತೆ, ಸಬ್ಸ್ಟ್ರೇಟ್ ಪ್ಲಸ್ ರಿಯೇಜೆಂಟ್ ಗಿವ್ಸ್ ರೈಸ್ ಟು ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಇದು ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುವಂಥದ್ದು. ಸೊ ಈ ಥರ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಒಂದು ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ನ ತಗೋತಾ ಇದ್ದೀವಿ ಅಂದರೆ ಅದನ್ನು ನಾವು ಏನಂತ ಕರಿತೀವಪ್ಪ? ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಸಬ್ಸ್ಟ್ರೇಟ್. ಸೊ 5 ಕ್ವಶನ್ಸ್ ಆಯಿತು. ಇನ್ನೂ 5 ಕ್ವಶನ್ಸ್ ಇದೆ, ಆ 5 ಕ್ವಶನ್ಸನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್. ಫಸ್ಟ್ ಕ್ವಶನ್. ಆರ್ಗ್ಯಾನಿಕ್ ರಿಯಾಕ್ಷನ್ ವಿಚ್ ಪ್ರೊಸೀಡ್ ಬೈ ಹೋಮೋಲೈಟಿಕ್ ಫಿಷನ್ ಆರ್ ಕಾಲ್ಡ್ ಡ್ಯಾಶ್ ರಿಯಾಕ್ಷನ್. ಸೊ ಹೋಮೋಲೈಟಿಕ್ ಫಿಷನ್ ಅಂತ ಹೇಳ್ತಾ ಇದ್ದಾರೆ. ಹೋಮೋಲೈಟಿಕ್ ಫಿಷನ್ ಅಂದರೆ ಇಲ್ಲೊಂದು ಮಾಲಿಕ್ಯೂಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ Cl2. ಸೊ ಅಂದರೆ Cl ಈ ಥರ ಇರುತ್ತೆ. ಈ ಬಾಂಡನ್ನು ಬ್ರೇಕ್ ಮಾಡಿದಾಗ ಇಟ್ ಗಿವ್ಸ್ Cl ಫ್ರೀ ರ್ಯಾಡಿಕಲ್ ಪ್ಲಸ್ Cl ಫ್ರೀ ರ್ಯಾಡಿಕಲ್. ಸೊ ಈ ಥರ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಪ್ಪ? ಹೋಮೋಲೈಟಿಕ್ ಅಂತ ಕರಿತೀವಿ. ಸೊ ಹೋಮೋಲೈಟಿಕ್ ಫಾರ್ಮೇಷನ್ನಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡ್ತಕ್ಕಂತಹದ್ದು ಯಾವ ರ್ಯಾಡಿಕಲ್ಸ್, ಇದನ್ನು ಯಾವ ರಿಯಾಕ್ಷನ್ ಅಂತ ಕರಿತೀವಿ ಅಂತ ಕ್ವಶನ್. ಸೊ ಇಲ್ಲಿ ಏನಿಲ್ಲ, ಸಿಂಪಲ್. ಏನು ಫಾರ್ಮ್ ಆಗಿದೆ? ಫ್ರೀ ರ್ಯಾಡಿಕಲ್. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು? ಫ್ರೀ ರ್ಯಾಡಿಕಲ್. ಸೊ ಹೋಮೋಲೈಟಿಕ್ ಫಿಷನಿಂದ ಬರೋದು. ಸೊ ನೆಕ್ಸ್ಟ್ ಫ್ರೀ ರ್ಯಾಡಿಕಲ್. ಎ ರಿಯೇಜೆಂಟ್ ದಟ್ ಬ್ರಿಂಗ್ಸ್ ಆನ್ ಎಲೆಕ್ಟ್ರಾನ್ ಪೇರ್ ಟು ದ ರಿಲೇಟಿವ್ ಸೈಟ್ ಈಸ್ ಕಾಲ್ಡ್ ಡ್ಯಾಶ್. ಸೊ ನೋಡಿ, ಒಂದು ಎಲೆಕ್ಟ್ರಾನ್ ಇರುತ್ತೆ, ಆ ಎಲೆಕ್ಟ್ರಾನ್
ಆ ಎಲೆಕ್ಟ್ರಾನ್ಗೆ ಟು ದ ರಿಲೇಟಿವ್ ಸೈಟ್, ಇದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಅಂದರೆ ಇಟ್ಸ್ ವೆರಿ ಸಿಂಪಲ್. ನ್ಯೂಕ್ಲಿಯಸ್ ಲವಿಂಗ್, ಇಟ್ ಹ್ಯಾವಿಂಗ್ ದ ನೆಗೆಟಿವ್ ಚಾರ್ಜ್. ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರಾನ್ ರಿಚ್ ಅಂತ ಮೀನಿಂಗು. ಸೊ ಅದು ರಿಯಾಕ್ಟಿವ್ ಸೈಟ್ಗೆ ಹೋಗ್ಬಿಟ್ಟು ಕೂತ್ಕೊಳ್ಳುತ್ತೆ. ಇದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ದ್ಯಾಟ್ ಟೇಕ್ಸ್ ಅವೇ ಆ್ಯನ್ ಎಲೆಕ್ಟ್ರಾನ್. ಸಿ ನೋಡಿ, ಲಾಸ್ಟ್ ಕ್ವಶನಲ್ಲಿ ತಗೊಳ್ತಾ ಇತ್ತು, ಇಲ್ಲಿ ದೂರ ಹೋಗ್ತಾ ಇದೆ. ಸೊ ಎ ರಿಯೇಜೆಂಟ್ ಟೇಕ್ಸ್ ಅವೇ ಆ್ಯನ್ ಎಲೆಕ್ಟ್ರಾನ್ ಪೇರ್ ಫ್ರಮ್ ರಿಯಾಕ್ಟಿವ್ ಸೈಟ್ ಈಸ್ ಕಾಲ್ಡ್ ವಾಟ್? ಸೊ ಥರ್ಡ್ ಕ್ವಶನಿಗೆ ಆನ್ಸರ್, ಅಲ್ಲಿ ತಗೊಳ್ತಾ ಇದೆ ಅಂತಂದರೆ ನ್ಯೂಕ್ಲಿಯೋಫೈಲು, ಬಿಟ್ಕೊಡ್ತಾ ಇದೆ ಅಂತಂದರೆ ಎಲೆಕ್ಟ್ರೋಫೈಲ್. ಅದು ತೊಗೊಂಡ್ಮೇಲೆ ರಿಚ್ ಆಗಿರುತ್ತೆ, ಅದಕ್ಕೆ ಅದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಎಲೆಕ್ಟ್ರಾನ್ ರಿಚ್ ಅಂತಲೂ ಹೇಳ್ತೀವಿ. ಸೊ ಎಲೆಕ್ಟ್ರೋಫೈಲ್ ಅಂತಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟು, ಇಟ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜು. ಸೊ ಈ ಕ್ವಶನ್ಗೆ ನಮಗೆ ಕರೆಕ್ಟ್ ಆನ್ಸರ್ ನೋಡಿ, Nitrogen, sulfur, halogens and phosphorus present in an organic compound are detected by. So ಒಂದು ನೈಟ್ರೋಜನ್ನು, ಸಲ್ಫರ್, ಹ್ಯಾಲೋಜನ್ಸ್, ಫಾಸ್ಫರಸ್ ಇಷ್ಟನ್ನು ಡಿಟೆಕ್ಟೆಡ್ ಮಾಡೋದು ಯಾವ ಪ್ರೋಸೆಸ್ಸಿಂದ ಅಂತಂದರೆ ಲೈಸನ್ ಟೆಸ್ಟ್. ಬಟ್ ಹ್ಯಾಲೋಜನ್ನಲ್ಲಿ ಫ್ಲೂರಿನ್ ಒಂದು ಮಾತ್ರ ಡಸ್ ನಾಟ್ ಡಿಟೆಕ್ಟೆಡ್. ಸೊ ರಿಮೆಂಬರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫ್ಲೂರಿನ್ ಒಂದನ್ನೇ ಡಿಟೆಕ್ಟೆಡ್ ಮಾಡಲ್ಲ, ಇನ್ನು ಮಿಕ್ಕಿರೋದನ್ನೆಲ್ಲದನ್ನು ಲೈಸನ್ ಟೆಸ್ಟಿಂದ ನಾವು ಡಿಟೆಕ್ಟೆಡ್. ಕ್ವಶನ್ ಮಾಡೋಣ. ಫಿಫ್ತ್ ಕ್ವಶನ್, ಕನ್ವರ್ಷನ್ ಆಫ್ ದ ಸಬ್ಸ್ಟೆನ್ಸ್ ಫ್ರಮ್ ದ ಸಾಲಿಡ್ ಟು ದ ಗ್ಯಾಷಿಯಸ್ ಸ್ಟೇಟ್ ವಿತೌಟ್ ಇಟ್ಸ್ ಬಿಕಮಿಂಗ್ ಲಿಕ್ವಿಡ್ ಈಸ್ ಕಾಲ್ಡ್. ಇಟ್ಸ್ ವೆರಿ ಸಿಂಪಲ್. ಫಿಫ್ತ್ ಕ್ವಶನ್ಗೆ ಆನ್ಸರು, ಸಾಲಿಡ್ ಇರುತ್ತೆ, ಸಾಲಿಡ್ ಇದ್ದದ್ದು ಡೈರೆಕ್ಟಾಗಿ ವೇಪರ್ ಸ್ಟೇಟಿಗೆ ಅಂದರೆ ಗ್ಯಾಷಿಯಸ್ ಸ್ಟೇಟಿಗೆ ಹೋಗ್ತಾ ಇದೆ. ಸೊ ಇದನ್ನು ನಾವು ಸಾಲಿಡ್ ಇರೋದು ಡೈರೆಕ್ಟಾಗಿ ಗ್ಯಾಸ್ ಆಗ್ತಾ ಇದೆ ಅಂದರೆ ಈ ಪ್ರೋಸೆಸ್ಸನ್ನು ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಸೊ ಈ ಸಬ್ಲಿಮೇಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಕ್ಯಾಂಫರ್. ಯಾವುದು ಎಕ್ಸಾಂಪಲ್? ಕ್ಯಾಂಫರ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಏನಪ್ಪ? ಕರ್ಪೂರ ಯೂಸ್ ಮಾಡ್ತೀವಲ್ವ, ಕರ್ಪೂರ. ಸೊ ಇದು ಕರೆಕ್ಟ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್. ಸೊ ಇದೇನು ಮಾಡುತ್ತೆ ಅಂದರೆ ಸಾಲಿಡ್ಡಿಂದ ಡೈರೆಕ್ಟಾಗಿ ಗ್ಯಾಸ್ ಆಗಿ ಎವಾಪರೇಟ್ ಆಗಿಬಿಡುತ್ತೆ. ಈ ಒಂದು ಪ್ರೋಸೆಸ್ಸನ್ನು ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕ್ವಶನ್ಸು ಮಾಡೆಲ್ ಕ್ವಶನ್ ಪೇಪರಿಂದ ಪಿಕ್ ಮಾಡ್ಕೊಂಡಿರೋದು 2024. ಸೊ ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ PU ಬೋರ್ಡ್. ಥ್ಯಾಂಕ್ ಯು.